ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಡಿ ಗ್ಯಾಂಗ್ ಕೋರ್ಟ್ನಲ್ಲಿ ಇಂದಿನಿಂದ ದೋಷಾರೋಪ ನಿಗದಿಯನ್ನು ಮಾಡಲಾಗಿದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಡಿ ಗ್ಯಾಂಗ್ ಅಂದರೆ ಜೈಲಿನಲ್ಲಿರುವಂಥದ್ದು ಯಾರ್ಯಾರೆಲ್ಲ ಇದ್ದಾರೆ ಜೈಲಿನಲ್ಲಿ 7 ಜನ ಅವರೆಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗ್ತಾರೆ. ಇನ್ನು ಉಳಿದಂಥವರೆಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗಬೇಕು. ದರ್ಶನ್ ಪವಿತ್ರ ಸೇರಿದಂತೆ ಟೋಟಲಿ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕಾಗಿದೆ. ಅಂದರೆ ಕೆಲವರು ವಿಡಿಯೋ ಕಾನ್ಫರೆನ್ಸ್, ಇನ್ನು ಉಳಿದಂಥವರು ಅವರೇ ಡೈರೆಕ್ಟಾಗಿ ಕೋರ್ಟ್ಗೆ ಹಾಜರಾಗಬೇಕಾಗಿದೆ. ಕೊಲೆ, ಕಿಡ್ನಾಪ್, ಸಾಕ್ಷ್ಯನಾಶದ ಗಂಭೀರ ಆರೋಪ, ಚಾರ್ಜ್ ಶೀಟ್ನಲ್ಲಿ ದೋಷಾರೋಪ ಉಲ್ಲೇಖ ಆಗಿರುವಂಥದ್ದು. ಆರೋಪಿಗಳ ಭಾಗಿ ಬಗ್ಗೆ ವಿವರಣೆಯನ್ನ ಕೇಳಲಿದ್ದಾರೆ ಜಡ್ಜ್. ಇವತ್ತು ಎಲ್ಲ 17 ಜನ ಆರೋಪಿಗಳನ್ನ ಕೂಡ ಕೋರ್ಟ್ನಲ್ಲಿ ಹಾಜರುಪಡಿಸಲಾಗುತ್ತೆ. ಈ ಮುಂಚೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರನ್ನ ತರಲಾಗಿತ್ತು. ಆದರೆ ಇವತ್ತು ಎಲ್ಲ 17 ಜನ ಆರೋಪಿಗಳು ಕೂಡ ಜಡ್ಜ್ ಮುಂದೆ ಹಾಜರಾಗಬೇಕಾಗಿದೆ. ಗಿಲ್ಟಿ ಫೀಲ್ ಆಗಿ ಒಪ್ಪಿಕೊಂಡ್ರೆ ಇವತ್ತೇ ಪ್ರಕಟ ಆಗುತ್ತೆ ಶಿಕ್ಷೆ. ಇಲ್ಲ ಸ್ವಾಮಿ ಎಲ್ಲವೂ ಆರೋಪ ಅಂತ ಆದ್ರೆ ಟ್ರಯಲ್ ಶುರುವಾಗುತ್ತೆ ಎಂದು ಟ್ರಯಲ್ ಶುರುವಾಗುವಂತ ದಿನಾಂಕವನ್ನ ನಿಗದಿಪಡಿಸಲಿರುವಂಥದ್ದು ಕೋರ್ಟ್. ಹಿಂದೆ ದರ್ಶನ್ ಹಾಸಿಗೆ ದಿಂಬು ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಈಗ ಆಲ್ರೆಡಿ ಕೋರ್ಟ್ ಅವರಿಗೆ ಕೊಡಬೇಕು ಹಾಸಿಗೆ ದಿಂಬು ಅಂತೆಲ್ಲ ಹೇಳಿದ್ರು, ಆದರೂ ಕೂಡ ಕೊಟ್ಟಿರಲಿಲ್ಲ ಅಂತ ಹೇಳ್ತಾ ಕೋರ್ಟ್ನ ಆದೇಶವನ್ನ ಉಲ್ಲಂಘನೆ ಮಾಡಲಾಗಿದೆ ಅಂತ ದರ್ಶನ್ ಪರ ವಕೀಲರು ಅಪೀಲ್ ಹೋಗಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನೇನೆಲ್ಲ ಡೆವಲಪ್ಮೆಂಟ್ಸ್ಗಳಿದ್ದಾವೆ ಕೋರ್ಟ್ನಲ್ಲಿ ಅಂತ? ಪೃಥ್ವಿರಾಜ್, ಚಿತ್ರದುರ್ಗ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ರದ್ದಾದಂತ ಬಳಿಕ ಸಾಕಷ್ಟು ಒಂದು ಕೋರ್ಟ್ ಮೂಲಕವಾಗಿ ಒಂದು ಸೌಲಭ್ಯನ ಪಡೆಯುವಂತ ನಿಟ್ಟಿನಲ್ಲಿ ದರ್ಶನ್ ಸಾಕಷ್ಟು ಕಸರತ್ತವನ್ನ ಮಾಡ್ತಾ ಇರುವಂತದ್ದು. ಒಂದು ಜೈಲಲ್ಲಿ ಹಾಸಿಗೆ ದಿಂಬುವನ್ನು ಪಡೆಯುವಂತ ನಿಟ್ಟಿನಲ್ಲಿ ಕೂಡ ಈಗ ಕೋರ್ಟ್ಗೆ ಬಂದಿರುವಂತದ್ದು. ಆದರೆ ರಿಯಲ್ ಒಂದು ಪನಿಷ್ಮೆಂಟ್ ಅಂದ್ರೆ ಇನ್ನು ಮೇಲೆ ದರ್ಶನ್ಗೆ ಒಂದು ಎದುರಿಸಬೇಕಾದಂತ ಕಾನೂನನ್ನು ಎದುರಿಸಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಇವತ್ತು ಚಾರ್ಜ್ ಟೈಮ್ ನಿಗದಿಯಾಗುವಂತ ಎಲ್ಲ ಒಂದು ಡೇಟ್ ಕೂಡ ಫಿಕ್ಸ್ ಆಗಿರುವಂತದ್ದು. ಇವತ್ತು ಬಹುತೇಕವಾಗಿ ಇನ್ನು ಕೆಲ ಹೊತ್ತಲ್ಲಿ ಪರಪ್ನಗರದಲ್ಲಿರುವಂತಹ ನಟ ದರ್ಶನ್ ಸೇರಿದಂತೆ ಪವಿತ್ರ ಕೂಡ ಸೇರಿದಂತೆ ಅವರ ಗ್ಯಾಂಗ್ ಏನಿದೆ ಅವರೆಲ್ಲರೂ ಕೂಡ ಕರ್ಕೊಂಡ್ಬಂದು 64th ಒಂದು ಕೋರ್ಟ್ ಏನಿದೆ CCH ಕೋರ್ಟ್ ಹಾಲಿಂದ ಎಲ್ಲ ಆರೋಪಿಗಳನ್ನ ಹಾಜರುಪಡಿಸುವಂತದ್ದು. ಈ ಸಂದರ್ಭದಲ್ಲಿ ಎಲ್ಲಾ ಆರೋಪಿಗಳ ಹೆಸರನ್ನ ಕರೆಯುವಂತ ನ್ಯಾಯಾಧೀಶರು ಅವರ ಒಂದು ಆರೋಪ ನಿಗದಿಗೆ ಸಂಬಂಧಪಟ್ಟಂತೆ ಅವರನ್ನ ಪ್ರಶ್ನೆ ಮಾಡ್ತಾರೆ. ಒಂದ್ ವೇಳೆ ಈ ಸಂದರ್ಭದಲ್ಲಿ ಏನಾದರೂ ಈ ಕೊಲೆ ಕೇಸಲ್ಲಿ ಇರುವಂತಹ ಆರೋಪವನ್ನು ತಳ್ಳೆ ಹಾಕಿದ್ರೆ ಅದು ಟ್ರಯಲ್ ದಿನಾಂಕ ನಿಗದಿ ಆಗುತ್ತೆ. ಅವತ್ತಿಂದ ಟ್ರಯಲ್ ಕೂಡ ಪ್ರಾರಂಭ ಆಗುವಂತದ್ದು. ಒಂದ್ ವೇಳೆ ಏನಾದರೂ ಗಿಲ್ಟಿ ಫೀಲ್ ಆಗಿ ಇಲ್ಲ ಅದು ತಪ್ಪನ್ನ ಒಪ್ಪಿಕೊಂಡ್ರೆ ಇವತ್ತೇ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆಗಳಿದೆ. ಬಹುತೇಕ ಪ್ರಕರಣಗಳಲ್ಲಿ ಯಾರು ಕೂಡ ತಪ್ಪನ್ನ ಒಪ್ಪಿಕೊಳ್ಳೋದಿಲ್ಲ. ಆದ್ರೆ ಅದನ್ನ ಟ್ರಯಲ್ ನಡೀಲಿ ಅನ್ನೋ ರೀತಿಯಲ್ಲಿ ಕೂಡ ಆರೋಪಿಗಳು ಸಹಜವಾಗಿ ಹೇಳುವಂತ ಪ್ರಕ್ರಿಯೆ ಅವರ ಅಡ್ವೊಕೇಟ್ಸ್ ಕೂಡ ಅದೇ ರೀತಿಯಾಗಿ ಮಾಡಿರ್ತಾರೆ. ಇಲ್ಲಿ ಒಂದು ಡಿಫೆನ್ಸ್ ಆಗಿರ್ಬೋದು ಮತ್ತೆ ಪ್ರಾಸಿಕ್ಯೂಷನ್ ಆಗಿರ್ಬೋದು ಅವ್ರು ಯಾವ ರೀತಿ ಇಲ್ಲಿ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಈ ಒಂದು ಟ್ರಯಲ್ ಸಂದರ್ಭದಲ್ಲಿ ಮಾಡ್ತಾರೋ ಅದ್ರ ಮೇಲೆ ಶಿಕ್ಷೆ ಪ್ರಕಟ ಆಗುವಂತ ಎಲ್ಲ ಒಂದು ನಿರ್ಧಾರ ಆಗುವಂತದ್ದು, ಅದರ ಪರಿಣಾಮಗಳು ಬೀರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಒಂದು ಕಾನ್ಸ್ಪರೆನ್ಸಿ ಇರುವಂತದ್ದು, ಕೊಲೆ ಇರುವಂತದ್ದು, ಕಿಡ್ನಾಪ್ ಇರುವಂತದ್ದು ಮತ್ತೆ ಸಾಕ್ಷಿ ನಾಶ ಮಾಡಿರುವಂತಹ ಗಂಭೀರವಾದಂತಹ ಆರೋಪಗಳನ್ನ ನಟ ದರ್ಶನ್ ಎದುರಿಸ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈ ಒಂದು ದೋಷಾರೋಪ ಪಟ್ಟಣ ಸಲ್ಲಿಕೆ ಮಾಡಿರುವಂತಹ ಪೊಲೀಸರು ಸುಮಾರು 250ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಇದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ 66 ಸಾಕ್ಷಿಗಳನ್ನ ಈ ಒಂದು ಡಬ್ಬಿ ಏನಿದೆ ಅಂದ್ರೆ ಸಾಕ್ಷಿಗಳನ್ನ ಪರಿಗಣಿಸುವ ನಿಟ್ಟಿನಲ್ಲಿ ಇಂಪಾರ್ಟೆಂಟ್ ಎವಿಡೆನ್ಸ್ ಏನಿದೆ ಅದರ ಒಂದು ಲಿಸ್ಟ್ ಅನ್ನ ಈಗಾಗಲೇ ಆ ಒಂದು ಪಟ್ಟಿಯಲ್ಲಿ ಹಾಕ್ತಾರೆ ಅಂತ, ಅಂದ್ರೆ ಪೆಟ್ಟಿಗೆ ಏನಿರುತ್ತೆ ಅದರಲ್ಲಿ ಹಾಕ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ 200ಕ್ಕೂ ಹೆಚ್ಚು ಮಂದಿ ಸಾಕ್ಷಿಗಳನ್ನ ಅಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಎಕ್ಸಾಮಿನೇಷನ್ ಮಾಡುವಂತ ಸಂದರ್ಭದಲ್ಲಿ ಅದು ಪ್ರೊಸೀಜರ್ ಲೇಟ್ ಆಗುತ್ತೆ. ಹೀಗಾಗಿ ಯಾವ ಇಂಪಾರ್ಟೆನ್ಸ್ ಅದರಲ್ಲಿ ಐ ವಿಟ್ನೆಸ್ ಅಂತ ಅನ್ಸ್ಕೊಳ್ತಾರೆ ಅಂತವರ ಎವಿಡೆನ್ಸ್ ಗಳನ್ನ ಮಾತ್ರ ಇಲ್ಲಿ ಪರಿಗಣಿಸಿಕೊಂಡು ಆ ರೀತಿ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿರುವಂತದ್ದು. ಇಲ್ಲಿ ಬಹುದೊಡ್ಡವಾಗಿ ನೋಡಬಹುದು ಈ ಪ್ರಕರಣದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ವೈಜ್ಞಾನಿಕವಾಗಿ ಮತ್ತೆ ಮೆಡಿಕಲ್ ಎವಿಡೆನ್ಸ್ ಆಗಿರ್ಬೋದು ಮತ್ತೆ ಪ್ರತ್ಯಕ್ಷ ಸಾಕ್ಷಿಗಳನ್ನು ಕೂಡ ಬಹಳ ಕ್ಲೀನ್ ಆಗಿ ಎವಿಡೆನ್ಸ್ ಅನ್ನ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿದಂತಹ ಪೊಲೀಸರು ಅದರಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿ ಅದರಲ್ಲಿ ಪ್ರಸನ್ನ ಕುಮಾರ್ ಬಹಳ ಉದೇ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ರು. ಅದೇ ರೀತಿಯಾಗಿ ಒಂದು ಚಾರ್ಜ್ ಶೀಟ್ ಅನ್ನ ಕೂಡ ಸಬ್ಮಿಟ್ ಮಾಡಿದ್ರು. ಇದೇ ಒಂದು ಪ್ರಕರಣದ ಹೈಕೋರ್ಟ್ ಅಲ್ಲಿ ಜಾಮೀನು ಕೊಟ್ಟಿದ್ರು ಸಹ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ರಿಜೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಆ ಒಂದು ಪ್ರಕರಣದ ದೋಷಾರೋಪ ಪಟ್ಟ ಸಲ್ಲಿಕೆ ಮಾಡಿರುವಂತದ್ದು ಮತ್ತೆ ಅಲ್ಲಿ ಅದರದಂತ ಫೋಟೋಸ್ ಎವಿಡೆನ್ಸ್ ಆಗಿರ್ಬೋದು, ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂತ ಪರಿ ಆಗಿರ್ಬೋದು, ಅದಕ್ಕೆ ಇದ್ದಂತ ಎವಿಡೆನ್ಸ್ ಗಳನ್ನ ಸಂಗ್ರಹ ಮಾಡಿದಂತ ಪರಿಣಾಮಕಾರಿಯಾಗಿ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗ ಬಂತು. ಹೀಗಾಗಿ ಟ್ರಯಲ್ ನಿಗದಿಯಾಗಿದ್ದಂತ ಸಂದರ್ಭದಲ್ಲಿ ಟ್ರಯಲ್ ನಿಗದಿಯಾಗಿ ಡೇಟ್ ಫಿಕ್ಸ್ ಆಗುತ್ತೆ. ಚಾರ್ಜ್ ಫ್ರೇಮ್ ಆದಂತ ಸಂದರ್ಭದಲ್ಲಿ ಚಾರ್ಜ್ ಫ್ರೇಮ್ ಶುರು ಆಗುವಂತದ್ದು. ಆನಂತರ ಡಿಫೆನ್ಸ್ ಮತ್ತೆ ಪ್ರಾಸಿಕ್ಯೂಷನ್ ವಿಚಾರವಾಗಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಮತ್ತೆ ಇವತ್ತು ಮಧ್ಯಾಹ್ನ ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಮಳಿಗೊಳಗಾಗುತ್ತೆ ಕೂಡ ನೋಡ್ಬೇಕಾಗುತ್ತೆ. ಪೃಥ್ವಿರಾಜ್, ಗಂಗಾಧರ್, ಟ್ರಯಲ್ ಅಂದ್ರೆ ಯಾವ ರೀತಿಯಾಗಿರುತ್ತೆ? ಅದು ಕೂಡ ಈ ಮುಂಚೆ ಯಾವ ರೀತಿಯ ವಾದ ಪ್ರತಿವಾದ ಎಲ್ಲವೂ ಕೂಡ ಆಗ್ತಾ ಇತ್ತಲ್ಲ ಅದೇ ರೀತಿಯಾಗಿ ಆಗ್ತಾ ಹೋಗುತ್ತಾ ಹೇಗೆ ಅಂತ?
ಪೃಥ್ವಿರಾಜ್, ಪ್ರಮುಖವಾಗಿ ಟ್ರಯಲ್ ಒಂದು ಪ್ರಕ್ರಿಯೆ ಚಾರ್ಜ್ ಫ್ರೇಮ್ ಆದಂತಹ ಸಂದರ್ಭದಲ್ಲಿ ಇಲ್ಲಿ ನ್ಯಾಯಾಧೀಶರು ಅಂದ್ರೆ ಇವತ್ತಾಗುವಂತಹ ಪ್ರಕ್ರಿಯೆ ಏನಂತಂದ್ರೆ ಕೇವಲ ಇಲ್ಲಿ ನಿಮ್ಮ ಆರೋಪ ನಿಗದಿ ಮಾಡುವಂತ ವಿಚಾರವಾಗಿ ಪ್ರತಿಯೊಬ್ಬ ಆರೋಪಿಯ ಹೆಸರು ಕರೆದು ಆರೋಪಿಯ ಮೇಲೆ ಇರುವಂತಹ ಒಂದು ವೇಳೆ ಈಗ ಪ್ರಮುಖ ಉದಾಹರಣೆ ಹೇಳೋದಂತಾದ್ರೆ ಇಲ್ಲಿ ದರ್ಶನ್ ಹೆಸರನ್ನ ಕರೀತಾರೆ. ದರ್ಶನ್ ಹೆಸರು ಕರೆದಂತ ಸಂದರ್ಭದಲ್ಲಿ ನಿಮ್ಮ ಮೇಲೆ ಇರುವಂತದ್ದು ಕೊಲೆ ಆರೋಪ ಇರುವಂತದ್ದು, ಕೊಲೆ ಜೊತೆಲಿ ಕಾನ್ಸ್ಪಿರೆನ್ಸಿ, ಸಾಕ್ಷಿ ನಾಶ ಮಾಡುವಂತದ್ದು, ಕಿಡ್ನಾಪ್ ಪ್ರಕರಣ, ಹೀಗಾಗಿ ಪ್ರಚೋದನೆ ಕೊಟ್ಟಿರುವಂತದ್ದು ಮತ್ತೆ ಅಲ್ಲಿ ಹಣ ನೀಡುವಂತ ಒಂದು ಆರೋಪಗಳೇನಿದೆ ಇದನ್ನು ನೀವು ಒಪ್ಕೊಳ್ತೀರಾ ಅಂತ ಹೇಳ್ತಾರೆ. ಆದ್ರೆ ಇಲ್ಲ ಸ್ವಾಮಿ ಟ್ರಯಲ್ ನಲ್ಲಿ ನಾವು ಇದು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಅದು ಟ್ರಯಲ್ಗೆ ಶುರುವಾಗುವಂಥದ್ದು. ಟ್ರಯಲ್ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಅಂದ್ರೆ ಏನು ಟ್ರಯಲ್ಗೆ ಒಂದು ಡೇಟ್ ಫಿಕ್ಸ್ ಆಗುತ್ತೆ, ಆ ಸಂದರ್ಭದಲ್ಲಿ ಪ್ರತಿಯೊಂದು ಎವಿಡೆನ್ಸ್ಗಳನ್ನ ಆರೋಪಿ ಆಧಾರಿತವಾಗಿ ಅಲ್ಲಿ ಸಾಕ್ಷಿಗಳು ಕೊಡುವಂತ ಹೇಳಿಕೆ ಮೇಲೆ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಪ್ರಕ್ರಿಯೆಗಳಾಗುತ್ತೆ. ಇಲ್ಲಿ ಆರೋಪಿ ಹೇಳಿಕೆಗೂ ಮತ್ತೆ ಇಲ್ಲಿ ಸಾಕ್ಷಿ ಹೇಳುವಂತ ವಿಚಾರವಾಗಿ ಕೂಡ ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ. ಅಲ್ಲಿ ಪ್ರಾಸಿಕ್ಯೂಷನ್ ಮತ್ತೆ ಒಂದು ಕಡೆ ಡಿಫೆನ್ಸ್ ಲಾಯರ್ ಇಬ್ಬರು ಕೂಡ ಇರ್ತಾರೆ. ಅದೇ ರೀತಿಯಾದ ಪ್ರಕ್ರಿಯೆಗಳು ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಸಾಕ್ಷಿಗಳು ಒಂದು ವೇಳೆ ಈಗ 164 ಸ್ಟೇಟ್ಮೆಂಟ್ 161 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರು ಉತ್ತರಗಳನ್ನ ಕೊಡ್ತಾರೆ, ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ತಾರೆ, ಅವೆಲ್ಲವೂ ಕೂಡ ಪರಿಣಾಮಕಾರಿಯಾಗುವಂಥದ್ದು. ಇವಾಗ ಇನ್ನೂ ಕೂಡ ಅದು ಏನು ದಿನಾಂಕ ಅಂದ್ರೆ ಅದರ ಸಮಯ ಏನಿದೆ ಅದು ಅದೇ ರೀತಿಯಾಗಿ ಮುಂದುವರಿತದ್ದು. ಅದೇ ಕಾರಣಕ್ಕೋಸ್ಕರ 200 ಹೆಚ್ಚು ಇರುವಂತಹ ಸಾಕ್ಷಿಗಳನ್ನ ಇಂಪಾರ್ಟೆಂಟ್ ಏನಿದೆ ಐ ವಿಟ್ನೆಸ್ಗಳಂತೇಳಿ 60ಕ್ಕೂ ಹೆಚ್ಚು ಮಂದಿ ಮಾತ್ರ ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಪ್ರಕ್ರಿಯೆಗಳು ಮತ್ತೆ ಆರೋಪ ಪ್ರತ್ಯಾರೋಪದ ವಿಚಾರವಾಗಿ ಮಾತ್ರ ಅಲ್ಲಾಗುತ್ತೆ. ಅಂದ್ರೆ ವಾದ ಪ್ರತಿವಾದಗಳಲ್ಲ, ಸಾಕ್ಷಿಗಳ ಮೇಲೆ ಅಲ್ಲಿ ಒಂದು ವಾದ ಅದರಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಪ್ರಕ್ರಿಯೆ ಮತ್ತೆ ಡಿಫೆನ್ಸ್ ಲಾಯರ್ ಆಗಿರ್ಬೋದು ಮತ್ತೆ ಪ್ರಾಸಿಕ್ಯೂಷನ್ ಲಾಯರ್ಗಳು ಮಾಡುವಂತ ಒಂದು ಅಂದ್ರೆ ಅವ್ರ ಮಾಹಿತಿಯನ್ನ ಆ ಒಂದು ಸಾಕ್ಷಿಗಳ ಮೇಲೆ ಅವರು ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ತಾರೆ ಅದರ ಆಧಾರಿತವಾಗಿ ಟ್ರಯಲ್ಗಳು ಪ್ರಾರಂಭ ಆಗುವಂತದ್ದು ನೋಡಬೇಕಾಗುತ್ತೆ. ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಅದೇ ಒಂದು ವಿಚಾರ ರಿಯಲ್ ಆಗಿ ಈ ಒಂದು ಜರ್ನಿಯನ್ನ ಎದುರಿಸಬೇಕಾಗಿರುವಂತದ್ದು ನಟ ದರ್ಶನ್. ಆ ಒಂದು ಟ್ರಯಲ್ ವಿಚಾರವಾಗಿ ನಟ ದರ್ಶನ್ ಹೇಗೆ ಫೇಸ್ ಮಾಡ್ತಾರೆ ಅದು ಕೂಡ ನೋಡಬೇಕಾಗುತ್ತೆ ಈ ಒಂದು ಪ್ರಕರಣದಲ್ಲಿ. ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಬಕಾರಿ ಆದಾಯ ಹೆಚ್ಚಿಸಲಿಕ್ಕೆ ಮುಂದಾಗಿರುವಂತದ್ದು ಸರ್ಕಾರ. ನಿಷ್ಕ್ರಿಯವಾಗಿರುವಂತ ಲೈಸೆನ್ಸ್ಗಳ ಹರಾಜಿಗೆ ನಿರ್ಧಾರವನ್ನ ಮಾಡಲಾಗಿದೆ. ಚಿಲ್ಲರೆ ಮದ್ಯ ಅಂಗಡಿ, ಬಾರ್, ರೆಸ್ಟೋರೆಂಟ್ಗೆ ಲೈಸೆನ್ಸ್ ಅನ್ನ ಕೊಡ್ಲಿಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇರುವಂತದ್ದು. ನಿಷ್ಕ್ರಿಯವಾಗಿದ್ವಲ್ಲ ಲೈಸೆನ್ಸ್ಗಳು, ಅದನ್ನ ಮತ್ತೆ ಹರಾಜಾಕ್ಲಿಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಕೆಲವು ಪರವಾನಗಿದಾರರು ಈಗ ಜೀವಂತ ಇಲ್ಲ. ಸೊ ಹೀಗಾಗಿ ಕೆಲವೊಂದು ಲೈಸೆನ್ಸ್ಗಳು ನಿಷ್ಕ್ರಿಯ ಆಗಿದ್ವು. ಮತ್ತೆ ಕೆಲವು ಲೈಸೆನ್ಸ್ ರಿನ್ಯೂವಲ್ ಮಾಡಿಸೇ ಇಲ್ಲ. ಸೊ ಟೋಟಲಿ ಈ ರೀತಿಯಾದಂಥ ಲೈಸೆನ್ಸ್ಗಳು ಎಷ್ಟಿದಾವಪ್ಪ ಅಂದ್ರೆ 579 ಲೈಸೆನ್ಸ್ಗಳಿದ್ದಾವೆ. ನಿಷ್ಕ್ರಿಯವಾಗಿದ್ದಂಥ 579 ಲೈಸೆನ್ಸ್ ಹಂಚಿಕೆಗೆ ತೀರ್ಮಾನವನ್ನ ಮಾಡಲಾಗಿದೆ. ನಿಷ್ಕ್ರಿಯ ಲೈಸೆನ್ಸ್ಗಳಲ್ಲಿ 579 ಲೈಸೆನ್ಸ್ಗಳಲ್ಲಿ CL2 ಚಿಲ್ಲರೆ ಮದ್ಯ ಅಂಗಡಿ ಮತ್ತು CL9 ಬಾರ್ ಅಂಡ್ ರೆಸ್ಟೋರೆಂಟ್ ಪರವಾನಗಿಯನ್ನ ಹರಾಜಿಗೆ ಇಡಲಾಗ್ತಾ ಇರುವಂಥದ್ದು. ಹರಾಜಿನ ಮೂಲಕವೇ ಸುಮಾರು 500 ಕೋಟಿಗೂ ಹೆಚ್ಚು ಆದಾಯ ಬರುವಂತ ನಿರೀಕ್ಷೆಯಲ್ಲಿ ಸರ್ಕಾರ ಇದೆ. ಯಾಕೆಂದ್ರೆ ದೊಡ್ಡದಾಗಿ ಅದಕ್ಕೊಂದು ಬಿಡ್ ಆಗುತ್ತೆ. ಯಾಕೆಂದ್ರೆ ಬಾರ್ದು ಈ ಮದ್ಯದ ಅಂಗಡಿಯನ್ನ ತೆರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಎಷ್ಟೇ ಪರ್ಮಿಷನ್ ಕೇಳಿದ್ರು ಕೂಡ ಕೊಡ್ಲಾಗ್ತಾ ಇರಲಿಲ್ಲ. ಈಗ ಲೈಸೆನ್ಸ್ ಹರಾಜು ಪ್ರಕ್ರಿಯೆ ನಡೆಯುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಬಿಡ್ ಆಗುವಂಥ ನಿರೀಕ್ಷೆ. ಅದು 579 ಲೈಸೆನ್ಸ್ಗಳಿಗೆ ಹತ್ತತ್ರ 500 ಕೋಟಿ ಮೇಲೆ ಆದಾಯ ಬರುವಂಥ ನಿರೀಕ್ಷೆಯಲ್ಲಿದೆ ಸರ್ಕಾರ. 1992ರ ಬಳಿಕ ಲೈಸೆನ್ಸ್ ಹರಾಜನ್ನ ಹಾಕಲಾಗ್ತದೆ. 1992ರ ಬಳಿಕ ಲೈಸೆನ್ಸ್ ಅನ್ನ ಹರಾಜನ್ನ ಹಾಕಲಾಗ್ತಾ ಇರುವಂಥದ್ದು. ಒಂದು ನಿರೀಕ್ಷೆ ಅಂತೂ ಇದೆ ಸರ್ಕಾರಕ್ಕೆ, ಒಂದು 500 ಕೋಟಿ ಆದರೂ ಬರಬಹುದು ಅಂತ. ಅದಾದ್ಮೇಲೆ ಆ 500 ಕೋಟಿಯಷ್ಟು ಆದಾಯ, ಅದ್ರ ಜೊತೆಗೆ ಆ ಲೈಸೆನ್ಸ್ಗಳು ಸೇಲ್ ಆದ ಬಳಿಕ ಅದರಿಂದನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮದ್ಯ ಮಾರಾಟ ಆಗತ್ತೆ, ಮದ್ಯದಿಂದ ಇನ್ನಷ್ಟು ಆದಾಯ ಜಾಸ್ತಿ ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳನ್ನು ಸರ್ಕಾರ ಹಾಕ್ಕೊಂಡಿದೆ. 1992ರಿಂದ ಈ ಹರಾಜು ನಿಂತಿತ್ತು. ಈಗ ಮತ್ತೆ ಹರಾಜು ಪ್ರಕ್ರಿಯೆ ಶುರುವಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಯಾವ್ಯಾವ ಮೂಲದಿಂದ ಯಾವ ರೀತಿಯಾಗಿ ರಾಜ್ಯದ ಬೊಕ್ಕಸವನ್ನ ಜಾಸ್ತಿ ಮಾಡ್ಕೊಳ್ಬೋದು ಆ ಎಲ್ಲ ವೇಸನ್ನ ಕೂಡ ಟ್ರೈ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಅದರ ಭಾಗವಾಗಿ ಇದನ್ನು ಕೂಡ ನೋಡ್ಬೋದು ಅಂತ ಕಾಣಿಸುತ್ತೆ. ಯಾವತ್ತಿರುವಂಥದ್ದು ಹರಾಜು ಪ್ರಕ್ರಿಯೆ, ಯಾವ ರೀತಿಯಾಗಿ ಆದಾಯವನ್ನ ನಿರೀಕ್ಷೆ ಮಾಡ್ತಾ ಇದೆ ಸರ್ಕಾರ? ಪೃಥ್ವಿ, ಅಬಕಾರಿಯ ಏನು ಮದ್ಯದ ಅಂಗಡಿಗೆ ಸಂಬಂಧಪಟ್ಟಂತೆ ಲೈಸೆನ್ಸ್ನ ಮರು ಹಂಚಿಕೆ ಮಾಡೋದಕ್ಕೆ ಈಗಾಗಲೇ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ. ಇಲ್ಲಿ ಏನು ನಿಷ್ಕ್ರಿಯಗೊಂಡಿರ್ತಕ್ಕಂಥ 579 ಲೈಸೆನ್ಸ್ಗಳಿತ್ತು, ಆ ಒಂದು ಲೈಸೆನ್ಸನ್ನು ಮರು ಹಂಚಿಕೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿದೆ. ಆ ಒಂದು ಮೂಲಕವಾಗಿ ಸರ್ಕಾರಕ್ಕೆ ಸಾಕಷ್ಟು ಆದಾಯ ಬರುವಂಥ ನಿರೀಕ್ಷೆಯನ್ನು ಕೂಡ ಸರ್ಕಾರ ಮಾಡಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, 1992ರಿಂದಲೂ ಕೂಡ ಯಾವುದೇ ರೀತಿಯ ಹೊಸ ಲೈಸೆನ್ಸ್ಗಳನ್ನು ಅಬಕಾರಿ ಇಲಾಖೆ ಕೊಡ್ತಾ ಇರಲಿಲ್ಲ. ಅದು CL2 ಇರ್ಬೋದು, CL9
9 ಇರ್ಬೋದು, CL11 ಇರ್ಬೋದು. ಈ 3 ಮಾದರಿಯ ಲೈಸೆನ್ಸ್ಗಳನ್ನು ಕೂಡ 1992ರಿಂದ ಸರ್ಕಾರ ಕೊಡ್ತಾ ಇರಲಿಲ್ಲ. ಆದರೆ ಈಗ ಯಾವ್ಯಾವ ಲೈಸೆನ್ಸ್ಗಳು ನಿಷ್ಕ್ರಿಯಗೊಂಡಿತ್ತು, ಆ ಒಂದು ನಿಷ್ಕ್ರಿಯಗೊಂಡಿರ್ತಕ್ಕಂಥ ಲೈಸೆನ್ಸ್ಗಳನ್ನು ಈಗ ಮರು ಹರಾಜಿನ ಮೂಲಕವಾಗಿ ವಿತರಣೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಜೊತೆಗೆ ಈ ಒಂದು ಹರಾಜು ಪ್ರಕ್ರಿಯೆಯನ್ನು ಕೂಡ ಈ ಹರಾಜಿನ ಮೂಲಕವಾಗಿ ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಜೊತೆಗೆ ಇದಕ್ಕೆ ಮೀಸಲಾತಿಯನ್ನು ಕೂಡ ಅನ್ವಯ ಮಾಡಿಕೊಂಡು ಈ ಹರಾಜನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಕೂಡ ಸರ್ಕಾರ ಮಾಡಿದೆ ಅನ್ನುವಂಥ ಮಾಹಿತಿಯನ್ನು ಅಬಕಾರಿ ಸಚಿವರಾಗಿರುವಂತಹ RB ತಿಮ್ಮಾಪುರ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯನವರ ಬಳಿಯೂ ಕೂಡ ನಾನು ಚರ್ಚೆಯನ್ನು ಮಾಡ್ತೀನಿ, ಅದಾದ ನಂತರದಲ್ಲಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಈಗ ಮಾಧ್ಯಮ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ಒಂದು ಲೈಸೆನ್ಸ್ ಹಂಚಿಕೆಯಿಂದಾಗಿ ಸರ್ಕಾರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಆದಾಯ ಬರುವಂಥ ನಿರೀಕ್ಷೆಗಳು ಕೂಡ ಇರುವಂಥದ್ದು. ಸುಮಾರು 500 ಕೋಟಿಗೂ ಹೆಚ್ಚು ಆದಾಯ ಈ ಒಂದು ಲೈಸೆನ್ಸ್ನ ಹರಾಜು ಪ್ರಕ್ರಿಯೆ ಮೂಲಕವಾಗಿ ಸರ್ಕಾರ ಬರುವಂಥ ನಿರೀಕ್ಷೆಯನ್ನು ಮಾಡಿದೆ. ಜೊತೆಗೆ ವಹಿವಾಟಿನ ಎಲ್ಲ ಆದಾಯಗಳನ್ನು ಸೇರಿಕೊಂಡ್ರೆ 2000ಕ್ಕೂ ಹೆಚ್ಚು ಆದಾಯ ಬರುವಂಥ ನಿರೀಕ್ಷೆಯನ್ನು ಸರ್ಕಾರ ಮಾಡಿಕೊಂಡಿದೆ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರವಾಗಿ ಅಬಕಾರಿ ಇಲಾಖೆಯನ್ನು ಬಳಸ್ಕೊಳ್ತಾ ಇದೆಯಾ, ಅಥವಾ ಅಬಕಾರಿ ಇಲಾಖೆಯಲ್ಲಿ ನಿಷ್ಕ್ರಿಯಗೊಂಡಿರ್ತಕ್ಕಂಥ ಲೈಸೆನ್ಸ್ಗಳನ್ನು ಮತ್ತೆ ಮರು ಹಂಚಿಕೆ ಮಾಡುವ ಮೂಲಕವಾಗಿ ಆ ಮೂಲಕ ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ನಿರ್ಧಾರ ತೆಗೆದುಕೊಂಡಿದೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಉಂಟಾಗಿರುವಂಥದ್ದು. 1992ರಿಂದಲೂ ಕೂಡ ಈ ಒಂದು ನಿಷ್ಕ್ರಿಯಗೊಂಡಿರ್ತಕ್ಕಂಥ ಲೈಸೆನ್ಸ್ಗಳನ್ನು ಮರು ಹಂಚಿಕೆ ಮಾಡೋದಕ್ಕೆ ಯಾವುದೇ ಸರ್ಕಾರಗಳು ಮುಂದಾಗಿರಲಿಲ್ಲ. ಆದರೆ ಈಗ ಈ ಸರ್ಕಾರ ನಿಷ್ಕ್ರಿಯಗೊಂಡಿರ್ತಕ್ಕಂಥ ಸುಮಾರು 579 ಲೈಸೆನ್ಸ್ಗಳನ್ನು ಮರು ಹಂಚಿಕೆ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಹರಾಜು ಪ್ರಕ್ರಿಯೆ ಮೂಲಕವಾಗಿ ವಿತರಣೆ ಮಾಡೋದಕ್ಕೂ ಕೂಡ ಈಗಾಗಲೇ ನಿಶ್ಚಯವನ್ನು ಕೂಡ ಮಾಡಲಾಗಿದೆ. ಪೃಥ್ವಿ, ದಾವಣಗೆರೆಯಲ್ಲಿ ಮೊಹಮ್ಮದ್ ಫ್ಲೆಕ್ಸ್ ವಿವಾದ ತಾರಕಕ್ಕೇರಿದೆ. ಬೂದಿ ಮುಚ್ಚಿದ ಕೆಂಡದಂತಿರುವಂಥದ್ದು ಕಾರ್ಲ್ ಮಾರ್ಕ್ಸ್ ನಗರ. ದಾವಣಗೆರೆಯಲ್ಲಿ ಮೊಹಮ್ಮದ್ ಫ್ಲೆಕ್ಸ್ ವಿವಾದ ತಾರಕಕ್ಕೇರಿದೆ. ಒಂಥರ ಕೆಂಡದಂತಾಗಿರುವಂಥದ್ದು ಕಾರ್ಲ್ ಮಾರ್ಕ್ಸ್ ನಗರ. ಫ್ಲೆಕ್ಸ್ ವಿಚಾರದಲ್ಲಿ ರಾತ್ರಿ 2 ಗುಂಪುಗಳ ನಡುವೆ ಗಲಾಟೆ ಆಗಿದೆ. ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಿರುವಂತ ಆರೋಪವನ್ನ ಮಾಡಲಾಗ್ತಾ ಇದೆ. ವಿವಾದಿತ ಫ್ಲೆಕ್ಸ್ ತೆರವು ಮಾಡಿರುವಂತ ಪೊಲೀಸರು, ವಿವಾದ ಸೃಷ್ಟಿ ಮಾಡಿದಂತ ಫ್ಲೆಕ್ಸ್ ಅನ್ನ ತೆರವು ಮಾಡಿದ್ದಾರೆ ಪೊಲೀಸರು. ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಖಾಕಿ ಕಣ್ಗಾವಲಿದೆ. ಬೂದಿ ಮುಚ್ಚಿದ ಕೆಂಡದಂತಿರುವಂತ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಅಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಈಗ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಆ ವಿವಾದ ಯಾವ ರೀತಿಯಾಗಿ ತಾರಕಕ್ಕೇರಿತ್ತು, ಗಲಾಟೆ ಆಗಿತ್ತು ಅಂತ. ಅದಾದ್ಮೇಲೆ ಆ ಫ್ಲೆಕ್ಸ್ ಅನ್ನ ತೆರವು ಮಾಡಿದ್ದಾರೆ ಪೊಲೀಸರು. ತೆರವು ಮಾಡಿದ ಬಳಿಕ ಭದ್ರತೆಯನ್ನು ಕೊಡಲಾಗಿದೆ. ಅದಾದಮೇಲೆ ಅವರಿಬ್ಬರು 2 ಕಡೆಯಿಂದ ಏನು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಅದನ್ನು ತೆಗೆದುಕೊಂಡಿದ್ದೇವೆ. ಈಗ ಕಂಪ್ಲೀಟ್ ಆಗಿ ಸಿಚುವೇಶನ್ ಕಂಟ್ರೋಲಲ್ಲಿ ಇದೆ. ರಾತ್ರಿಯಿಂದನೇ ಕೂಡ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಿನ್ನೆ ಕೂಡ ನಡೆದಿಲ್ಲ. ರಾತ್ರಿಯಿಂದನೂ ಕೂಡ ಪರಿಸ್ಥಿತಿ ನಿಯಂತ್ರಣದಲ್ಲಿ ಇದೆ, ಶಾಂತಿಯಿಂದ ಇದೆ. ನಿನ್ನೆ ಅವರ ಸಮುದಾಯದವರೇ ಹೇಳಿ ಅವರೇ ಹೋಗಿ ತೆಗೆದಿದ್ದಾರೆ ಅದನ್ನು. ನಾನು ನೋಡಿದ್ದೀನಿ, ಹೋಗಿದ್ದೆ, ಸ್ಪಾಟಲ್ಲಿ ವಿಚಾರಣೆ ಮಾಡಿದ್ದೀನಿ. ಅದು ಎಲ್ಲಿ ಹಾಕಿದ್ರು, ಅದು ಏನಿದೆ, ಇದು ಇದೆ, ಟ್ಯಾಂಕ್ ಇದೆ, ಒಂದು ವಾಟರ್ ಟ್ಯಾಂಕು. ಆ ವಾಟರ್ ಟ್ಯಾಂಕ್ ಮೇಲೆ ಹಾಕಿದ್ರು. ಸೊ ಅದು ಅವ್ರಿಗೆ ಕಾಣಿಸ್ತದೆ, ಅವ್ರ ಮನೆ ಮುಂದೆ ಅನ್ನೋದನ್ನು ಅವರು ಆ ಥರ ಹೇಳಿದ್ದಾರೆ. ಸೊ ಅದಾದಮೇಲೆ 2 ಸ್ಟಿಕ್ಕರ್ಸ್ ಇದೆ, ಅದು ಕೂಡ ಅವು ಕೂಡ ಅವರೆಲ್ಲ ತಗೊಂಡಿದ್ದಾರೆ. ಅದೇ ಅವರು ಕೊಟ್ಟಿದ್ದಾರೆ, ಇವರು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ಬಟ್ ನಮ್ಮವ್ರಿಗೆ ಬಿಕಾಸ್ ಇಲ್ಲಿಂದ ನನಗೆ ಹಾರ್ಡ್ಲಿ 2-3 ಮಿನಿಟ್ಸು ಆಗೋದಿಲ್ಲ ಕಾರ್ಲ್ ಮಾರ್ಕ್ಸ್ ನಗರ. ಇಮಿಡಿಯೇಟಾಗಿ ನಮ್ಮವರು ಹೋಗಿದ್ದಾರೆ. ಆ ಥರ ಘಟನೆಗಳಾಗಿರೋದು ನಮಗೆ ಯಾವುದು ಕಂಡು ಬಂದಿಲ್ಲ. ಆದರೂ ಅವ್ರು ಏನು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಅದನ್ನು ತಗೊಂಡಿದ್ದೇವೆ. ಅದ್ರ ಬಗ್ಗೆ ನಾನು ತನಿಖೆ ವಿಚಾರಣೆಯನ್ನು ಮಾಡ್ತೇನೆ. ಅದಾದಮೇಲೆ ಅವರಿಬ್ಬರು 2 ಕಡೆಯಿಂದ ಏನು. ದಾವಣಗೆರೆಯಲ್ಲಿ ಫ್ಲೆಕ್ಸ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯನ್ನ ಖಂಡಿಸಿರುವಂತದ್ದು ಸ್ಥಳೀಯರು ಅನಗತ್ಯ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದು ಫ್ಲಾಕ್ಸ್ ಟ್ಯಾಕ್ಸ್ ಐ ಲವ್ ಮೊಹಮ್ಮದ್ ಅಂತ ಫ್ಲಾಕ್ಸ್ ಟ್ಯಾಕ್ಸ್ ಇದ್ದಾರೆ ಸರ್. ಅದು ತೆರವುಗೊಳಿಸಿ ಅಂತೇಳಿ ಗಲಾಟೆ ಆಗಿದೆ. ಮುನ್ಸಿಪಾಲಿಟಿ ಬಂದು ಹೇಳಿ ಹೋಗಿದ್ರಂತೆ. ಇವರು ತೆಗೆದಿಲ್ಲ ಏನಿಲ್ಲ. ರಾತ್ರಿ ಬರೋ ಜನ ಎಲ್ಲ ಬಂದುಬಿಟ್ಟಾರೆ. ಒಂದು 100-150 ರೂಪಾಯಿ ಜನ ಬಂದಿದ್ದಾರೆ. ಆ ಕಡೆಯಿಂದ ಮಂಡಕ್ಕಿ ಬಟ್ಟೆಯಿಂದ 100-150 ಜನ ಬಂದಿದ್ದಾರೆ. ಜನ ಬಂದುಬಿಟ್ಟು ಫುಲ್ಲು ಗಲಾಟೆ ಅಂದರೆ ಗಲಾಟೆ. ಇಲ್ಲಿ ರಾತ್ರಿ 9 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಗಲಾಟೆ ಆಗಿದೆ ಸರ್. ಪೊಲೀಸರೆಲ್ಲ ಬರೋತ್ತಿಗೆ ಅಷ್ಟೊತ್ತಾಗಿದೆ. ಪೊಲೀಸರು ಸ್ಟಾರ್ಟಿಂಗು ಫಸ್ಟಿಗೆ ಬಂದು ಎಲ್ಲರನ್ನೂ ಹಿಂದೆ ಕಳಿಸಿದ್ರೆ ಇಷ್ಟೊಂದು ಗಲಾಟೆ ಆಗ್ತಿದ್ದಿಲ್ಲ. ಪೊಲೀಸ್ ಸುಮ್ಮನೆ ಇದ್ದಾರೆ. ಎಲ್ಲ ಆಮೇಲೆ ಲಾಸ್ಟಿಗೆ ಕಳಿಸ್ತಾ ಇದ್ದಾರೆ. ಎಲ್ಲ ಕಲ್ಲೆಲ್ಲ ಹೊಡೆದು ಬೈಕೆಲ್ಲ ಹೊಡೆದ ಮೇಲೆ ಕಳ್ಸೋಂಥ ಅವಶ್ಯಕತೆ ಏನು ಸರ್? ಫಸ್ಟಿಗೆ ಕಳಿಸಿದ್ರೆ ಇಷ್ಟೊಂದೆಲ್ಲ ಆಗ್ತಿದ್ದಿರಲಿಲ್ಲ. ಆಮೇಲೆ ಬಂದಿದ್ದಾರೆ ಎಲ್ಲದು ಆ ಫ್ಲಾಕ್ಸ್ ಸಲ ಇಷ್ಟೊಂದು ಗಲಾಟೆ ನೋಡ್ರಿ ಸರ್. ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದೇ ಅಂತಾರೆ ಸರ್. ಏನು ಒಂದೇ ಸರ್?
ಅಣ್ತಂಬ್ಳ ಆಗಿರ್ಬೇಕು ಹಿಂದೂ ಮುಸ್ಲಿಮ್ಸ್ ಎಲ್ಲ ಬಾಂಧವರು ಎಲ್ಲ ನಾವೆಲ್ಲ ಒಂದೇ ಅನ್ನೋದಲ್ಲ ಸರ್. ಬಾಯಿ ಮಾತಲ್ಲಿ ಎಲ್ಲ ಒಂದೇ ಥರ ಇರಬೇಕು. ಹಿಂದೂ ಮನೆ ನೋಡ್ಬಿಟ್ಟು ಟಾರ್ಗೆಟ್ ಮಾಡಿ ಹೊಡೆದ್ರೆ ಸರ್ ಅವ್ರ ಮನೆಗಳು ಸರ್, ಅವ್ರ ಮನೆಗೆ ನುಗ್ಬೇಕ್ರಿ. ಅವ್ರ ಮನೆ ನುಗ್ಗಿಲ್ಲ ಇಲ್ಲ ಬರೀ ಹಿಂದೂ ಮನೆಗಳಿಗೆ ಮಾತ್ರ ಯಾಕೆ ನುಗ್ಬೇಕು? ಯಾಕೆ ನಾವೇನು ಮಾಡಿದ್ದೀವಿ? ನಾವು ಮನುಷ್ಯರಲ್ವಾ? ಅವರಷ್ಟೇ ಮನುಷ್ಯ, ಅವ್ರ ಸಮುದಾಯದವ್ರು ಮಾತ್ರ ಮನುಷ್ಯ, ನಾವೆಲ್ಲ ಮನುಷ್ಯರಲ್ವಾ? ಎಲ್ಲ ಒಂದೇ ಥರ ಇರಬೇಕು ಸರ್. ಇದು ಫ್ಲಾಕ್ಸ್ ಹಾಕ್ಸಿ ಐ ಲವ್ ಮೊಹಮ್ಮದ್ ಅಂತ ಫ್ಲಾಕ್ಸ್ ಹಾಕ್ಸಿದ್ರು ಸರ್. ಅದು ಬೋರ್ಡ್ ಹಾಕಿದ್ದಕ್ಕೆ ಮಾಡಿದ್ದಕ್ಕೆ ಹಂಗಾಯ್ತಲ್ಲ ತೆಗೀರಿ ಮಾಡ್ರಿ ಅಂತ ಅಂತಾರೆ. ಅದು ಯಾಕೆ ಅನ್ಬೇಕು ಸರ್? ಅವರು ನಮ್ಮ ಜನ ಇವ್ರು ನಮ್ಮ ಜನ ಎಲ್ಲ ಒಂದೇ. ಈಗ ನಮ್ಮ ತೆಗ್ದಿದ್ರಲ್ಲ ಅವ್ರದ್ದು ತೆಗಿಬೇಕು. ಅವರು ಗಲಾಟೆ ಮಾಡಬಾರ್ದು, ನಾವು ಗಲಾಟೆ ಮಾಡ್ದು. ಎಲ್ಲರೂ ಒಗ್ಗಟ್ಟಾಗಿ ಚೆನ್ನಾಗಿದ್ರೆ ಅದೇ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಕೂಡಿ ಜನ ಇರೋದು ನಾವು ಮಾಡೋರು. ಯಾಕೆ ಸುಮ್ಮನೆ ಗಲಾಟೆ ಮಾಡ್ಕೋಬೇಕು? ಒಬ್ಬರಿಗೊಬ್ಬರು ಎಲ್ಲ ಕುಡ್ಕೊಂಡು ಜನ ಮಾಡ್ಕೊಂಡಿದ್ರೆ ಎಲ್ಲ ಒಗ್ಗಟ್ಟಾಗ್ತದೆ ಸರ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಈ ಒಂದು ಘಟನೆಗೆ ಮೂಲ ಕಾರಣ ಏನು, ಎಲ್ಲಿಂದ ಶುರುವಾಗಿದ್ದು, ಈಗ ಹೇಗಿದೆ ಪರಿಸ್ಥಿತಿ? ಪೃಥ್ವಿರಾಜ್, ಏನು ಈ ಒಂದು ಘಟನೆಗೆ ಪ್ರಮುಖ ಕಾರಣ ಅಂದ್ರೆ ಏನು, ಎರಡು ಕೋಮಿನಲ್ಲಿ ಅದರಲ್ಲಿ ಒಂದು ಕೋಮಿನವರು ಏನು ದಾವಣಗೆರೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಏನು ಒಂದಿಷ್ಟು ಬ್ಯಾನರ್ಗಳನ್ನ ಹಾಕಿರ್ತಾರೆ, ಐ ಲವ್ ಮೊಹಮ್ಮದ್ ಅಂತ ಹೇಳಿ. ಈ ಬ್ಯಾನರ್ಗಳನ್ನ ಕೆಲವು ಹಿಂದೂಗಳ ಮನೆ ಮುಂದೆ ಕಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ಇವನ್ನ ತೆರವು ಮಾಡಿ ಅಂತ ಹೇಳಿ ಪಾಲಿಕೆಗೆ ಒಂದು ದೂರನ್ನು ಕೊಟ್ಟಿರ್ತಾರೆ. ಪಾಲಿಕೆಯವರು ಬಂದು ತೆರವು ಮಾಡ್ತೀವಿ ಅಂತ ಹೇಳ್ತಾರೆ. ತೆರವು ಕೂಡ ಮಾಡ್ಕೊಂಡು ಹೋಗಿರ್ತಾರೆ. ಹೋದಂತ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಏಕಾಏಕಿ ಏನು ಒಂದು ಕೋಮಿನವರು ಒಟ್ಟಿಗೆ ಒಂದು 100-200 ಜನ ಒಂದೇ ಕಡೆ ಸೇರ್ಬಿಟ್ಟು ಏನು ಇನ್ನೊಂದು ಕೋಮಿನ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಕೆಲವೊಂದಿಷ್ಟು ಮನೆಗಳಿಗೆ ಕಲ್ಲನ್ನು ಸಹ ಹೊಡೆದಿದ್ರು. ಅದಾದ ಬಳಿಕ ಏನು ಕೂಡಲೇ ಪೊಲೀಸರು ಎಚ್ಚೆತ್ಕೊಂಡು ಎಲ್ಲರೂ ಕೂಡ ಸಮಾಧಾನ ಪಡಿಸಿ ವಾಪಸ್ ಕಳಿಸಿದ್ರು. ಸ್ಥಳಕ್ಕೆ SP ಕೂಡ ಭೇಟಿ ನೀಡಿದ್ರು. ಈಗ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಅದು ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗುದು. ಯಾಕಂದ್ರೆ ಅವ್ರು ಕೂಡ ಈಗ ಹಿಂದೂ ಯೂತ್ ಕೂಡ ಬಾವುಟಗಳು ಜೆಂಡಾಗಳನ್ನ ಕಟ್ಟಿರುವಂತದ್ದು, ಅದನ್ನು ಕೂಡ ತೆರವು ಮಾಡಿಸಿ ಅಂತ ಈಗ ಅವರು ಇನ್ನೊಂದು ಕೋಮಿನವರು ಪಟ್ಟು ಹಿಡಿದಿರುವಂತದ್ದು. ಸದ್ಯಕ್ಕೆ ಇದು ಓಕೆ, ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.